ವೈಬ್ ಮಾತ್ರ ಸೂಪರ್ ವೈಬ್. ಕಲ್ನ ಲೈಟ್ ಹೌಸ್ ಕಡೆಗೆ ನಮ್ಮ ಒಂದು ಪಯಣ. ಈಗ ಹೋಗ್ತಾ ಇರೋದು ಲೈಟ್ ಹೌಸ್ಗೆ. ಇವಾಗ ಅದರ ಒಳಗೆ ಬಂದಿದೆ. ಈಗ ಟಿಕೆಟ್ ಎಲ್ಲ ತೆಗ್ತಾ ಇದ್ದಾರೆ. ಈಗ ಆ ಒಂದು ಲೈಟ್ ಹೌಸ್ನ ತುದಿಗೆ ನಾವು ಈಗ ರೆಡಿಯಾಗಿದ್ದೇವೆ. ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಈಗ ಇಲ್ಲಿಂದ ನಾವು ಈ ದಾರಿ ಮೇಲೆ ಹೋಗ್ತಾ ಇದ್ದೇವೆ. ಲೆಟ್ಸ್ ಗೋ. 10 ರೂಪಾಯಿ ಟಿಕೆಟ್. ಈಗ ನಾವು ಲೈಟ್ ಹೌಸ್ನ ಡೌನ್ ಫಾಲಲ್ಲಿದ್ದೇವೆ, ಡೌನ್ ಗ್ರೌಂಡಲ್ಲಿದ್ದೇವೆ. ಈಗ ಇಲ್ಲಿಂದ ನಾವು ನಮ್ಮ ಒಂದು ಫ್ರೆಂಡ್ಸ್ ಎಲ್ಲ ಇಲ್ಲಿ ಕಾಯ್ತಾ ಇದ್ದಾರೆ. ಈಗ ಮೊದಲ ಎಕ್ಸ್ಪೀರಿಯೆನ್ಸಲ್ಲಿ ಏನಾಗಬಹುದು ಅಲ್ಲಿ ಹೋದ ಮೇಲೆ ಒಂದು ಅಭಿಪ್ರಾಯ. ಮತ್ತೆ ಒಂದು ಹೇಳ್ತೀನಿ, ಈಗ ನೀವು ಕೂಡ ಹೇಗೆ ಒಂದು ಅನುಭವ ಹೇಗಿರಬಹುದಂತ ಒಂದು ನಿಮ್ಮ ಒಂದು ಊಹೆ. ಇಲ್ಲಿ ವೈಬು ನೋಡುವಾಗ ಒಂದು ನೋಡಬೇಕು ಹೇಗೆ ಅಂತ. ಓಕೆ, ಈಗ ನಮ್ಮ ಫಾರೂಕ್ ಬಾಯ್ ಅವರು ಕೂಡ ಆಗಿದ್ದಾರೆ. ಈಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇದರ ಮೇಲೆ ಹೋಗಲಿಕ್ಕೆ? ಈಗ ನಾವು ಇಲ್ಲಿ ಎಲ್ಲ ಚಪ್ಪಲೆಲ್ಲ ಎಲ್ಲಿ ಇಡಬೇಕು. ಇಲ್ಲಿಂದ ನಾವು ಮತ್ತೆ ಇಲ್ಲಿಂದ ಹೋಗುವ ಗೈಸ್. ಇಲ್ಲಿಂದ ನಾವು ಎಂಟ್ರಿ ಕೊಡ್ತಾ ಇದ್ದೇವೆ. ನಮ್ಮ ಎಂಟ್ರಿ ಇಲ್ಲಿಂದ ನಾವು ಎಂಟ್ರಿ ಆಗ್ತಾ ಇದ್ದೇವೆ. ಬನ್ನಿ ನೋಡುವ ಮೇಲೆ ಹೇಗೆ ಇದೆ ಎಂಬುದು ನೋಡಬೇಕಾಗಿದೆ. ಇಲ್ಲಿಂದ ಗೈಸ್ ಈಗ ನಾವು ಇಲ್ಲಿಂದ ಮೇಲೆ ಹೋಗ್ತಾ ಇದ್ದೇವೆ. ನೋಡಬೇಕಾಗಿದೆ ಯಾವ ರೀತಿ ಇದೆ ಎಂಬುದು. ಈಗ ಇಲ್ಲಿಂದ ನಾವು ಹೋಗ್ತಾ ಇರುವಾಗ ಒಳ್ಳೆಯ ಒಂದು ಸುಂದರವಾದ ಒಂದು ನೋಟ ಇಲ್ಲಿ ನೋಡಬಹುದು. ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಮೇಲೆ ಹೇಗೆ ಇರಬಹುದು ಎಂಬ ಇವರ ಒಂದು ಕುತೂಹಲ. ನೋಡುವ, ಮೇಲೆ ಹೋಗಿ ನೋಡುವ ಹೇಗಿದೆ ಅಂತ. ಮೇಲೆ ಈಗ ಹೋಗ್ತಾ ಇದ್ದೇವೆ. ತುಂಬ ಸ್ಟೆಪ್ ಇದೆ. ಇದರ ನೋಡಬೇಕು ಮೇಲೆ ಹೇಗೆ ಇವು ಅನ್ಬೋದು. ಈಗ ಒಂದು ನೋಡಬೇಕಾಗಿದೆ. ಫ್ರೆಂಡ್ಸ್ ಎಲ್ಲ ಇಲ್ಲಿ ಸುಸ್ತಾಗಿ ಹೋಗಿದ್ದಾರೆ. ಹೇಗಿದೆ? ತುಂಬ ಸುಸ್ತಾಗ್ತದೆ. ಬರುವಾಗ ಒಂದು ನೀರು ಬಾಟಲ್. ಓಕೆ, ಇಲ್ಲಿಂದ ನಾವು ಮೇಲೆ ಹೋಗ್ತಾ ಇದ್ದೇವೆ. ನೋಡಬೇಕು ಈಗ ವ್ಯೂ ಹೇಗೆ ಕಾಣ್ತದೆ ಅಂತ. ಈಗ ಫ್ರೆಂಡ್ಸ್ ಇಂದು ಕೂಡ ಕಾಯ್ತಿದ್ದಾರೆ. ಫೈನಲಿ ಒಂದು ಈಗ ಬಂದಿದ್ದೇವೆ. ಇಲ್ಲಿಂದ ಇದು ಎಂಡ್, ಇನ್ನು ಸ್ಟೆಪ್ ಇಲ್ಲ. ಇದು ಇಲ್ಲಿಂದ ಮೇಲೆ ಹೋಗ್ಲಿಕ್ಕೆ ನೋಡುವ. ಇಲ್ಲಿಂದ ಮೇಲೆ ಮತ್ತೆ ಒಂದು ಏಣಿಯ ಮೂಲಕ ಹೋಗಬೇಕಾಗಿದೆ. ಇಲ್ಲಿ ನೋಡಬೇಕಾಗಿದೆ. ನೋಡಿ ಹೋಗ್ತಾ ಇದ್ದಾರೆ. ಸವಾದವರು ಕೂಡ ನಮ್ಮ ಇಲ್ಲಿ ಹೋಗ್ತಾ ಇದ್ದಾರೆ ಸ್ಟೆಪ್ಪಲ್ಲಿ. ಈಗ ಸ್ವಲ್ಪ ಕೂಲಿಂಗ್ ಆಗ್ತದೆ. ಎ ಸಿ ಇಟ್ಟಿದ್ದಾರೆ ಅಂತೆ. ಅಲ್ಲಿಂದ ಹೋಗ್ಬೇಕಂತೆ. ನೋಡಬೇಕಾಗಿದೆ. ನಾವೀಗ ಇಲ್ಲಿಂದ ಇಲ್ಲಿ ನಾವು ಇಲ್ಲಿ ನೋಡ್ತಾ ಇದೆ. ಇಲ್ಲಿ ಕೂಡ ಎಲ್ಲ ನೋಡಬಹುದು. ಇದು ಈ ಕಡೆ ಆದರೆ ಅಲ್ಲಿಂದ ನಾವು ಇಲ್ಲಿ ನಾವು ಗಾಡಿ ಪಾರ್ಕಿಂಗ್ ಮಾಡಿದ್ದು. ಅಲ್ಲಿಂದ ನಾವು ಇಲ್ಲಿಗೆ ಬರ್ತಾ ಇದ್ದೇವೆ. ನಾವು ಈ ವ್ಯೂ ನೋಡುವ. ಈ ಕಡೆ ಬ್ಯೂಟಿಫುಲ್ ವ್ಯೂ. ನಾವು ಲೈಟ್ ಹೌಸ್ನ ತುದಿಯಲ್ಲಿ ಇಲ್ಲಿ ಒಂದು ಫ್ಯಾನ್ ಮಾತ್ರ ಕಾಣ್ತಾ ಇದೆ. ನಮ್ಮ ಫ್ರೆಂಡ್ಸ್ ಈಗ ಮೊಬೈಲ್ನಲ್ಲಿ ಕಾಣ್ತಾ ಇದ್ದಾರೆ. ಫುಲ್ ಮೊಬೈಲ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಬಾಯ್ಸ್ ಕೂಡ ಮೊಬೈಲಲ್ಲಿ. ಇಲ್ಲಿಂದ ಒಳ್ಳೆಯ ಒಂದು ತಂಪಾದ ಗಾಳಿ, ಸುಂದರವಾದಂಥ ಒಂದು ಪ್ರದೇಶ, ಸುಂದರವಾದ ಒಂದು ತಾಣ.
ಕೂಡ ಪಾರ್ಕಿಂಗಿನ ವ್ಯವಸ್ಥೆ ಕೂಡ ಅಲ್ಲಿದೆ. ಅಲ್ಲಿ ಇಂಪಾದ ಗಾಲಿಯಲ್ಲಿ ನೋಡಬೇಕಿದೆ, ತುಂಬ ಗಾಳಿ ಇದೆ. ನಮ್ಮ ನೋಪಾಲ್ ಬಾಯಿ ಏನು ಹೇಳ್ತಾರೆ, ವೈಬ್ ಮಾತ್ರ ಸೂಪರ್ ವೈಬ್. ಬರುವಾಗ ಸ್ಟಪ್ಪಲ್ಲಿ ಮಾತ್ರ ಸುಸ್ತಾಗ್ತದೆ, ಆದಮೇಲೆ ಇಲ್ಲಿ ಬಂದು ನೋಡುವಾಗ ಒಂದು ವೈಬೇ ನಮ್ಮದು ಫುಲ್ ಚೇಂಜ್ ಆಗ್ತದೆ. ಈಗ ನಾವು ಟಾಪಲ್ಲಿ ನಮ್ಮ ಒಂದು ಫ್ರೆಂಡ್ಸ್ ಅವರು ವ್ಯೂ ಒಂದು ನೋಡುವಂಥ ಒಂದು ದೃಶ್ಯ ನೀವೀಗ ಕಾಣಬಹುದು. ಈಗ ಈ ಒಂದು ಲೈಟ್ ಹೌಸ್ ನೋಡಿ ತುಂಬ ಒಂದು ಸಂತೋಷ ವ್ಯಕ್ತವಹಿಸ್ತಾರೆ ನಮ್ಮ ನೋಪಾಲ್ ಬಾಯಿ ಹಾಗೂ ಸರಪತಿ ಅವರು. ಇದೊಂದು ಏನಪ್ಪಿದ್ದ ಎಂಥ ಒಂದು ಒಪಿನಿಯನ್ ಕೂಡ ಹೇಳೋದಿಲ್ಲ, ಬಾಯಿ ಕೂಡ ಬರೋದಿಲ್ಲ ಇವರಿಗೆ. ಇಲ್ಲಿ ಟೆಲಿಸ್ಕೋಪ್ ಇದೆ ನೋಡುವ. ಈ ಒಂದು ಟೆಲಿಸ್ಕೋಪಲ್ಲಿ ಒಂದು ಇದನ್ನು ನೋಡುವ ಟೌನ್ ಟಾಪ್ ನೋಗಲ್ಲ. ನಮ್ಮ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ. ಈಗ ನಮ್ಮ ಬಾಯ್ಸ್ ಕೂಡ ಈಗ ಒಬ್ಬೊಬ್ಬರಾಗಿ ನೋಡ್ತಾ ಇದ್ದಾರೆ. ಯಾವ ರೀತಿ ಕಾಣ್ತದೆ ಏನು ಅಂತ, ಹೇಗೆ ಕಾಣ್ತದೆ, ಕಾಣ್ತದ ನೋಡಿ ನೋಡಿ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ಒಂದು ಇದರಲ್ಲಿ ನೋಡ್ತಾ ಇದ್ದಾರೆ. ಯಾವ ರೀತಿ ಅದು ನೋಡಬೇಕಾಗಿದೆ, ಯಾಕಂದರೆ ಕಾಣೋದಿಲ್ಲ ಅಂತೆ, ಎಂತ ಕಾಣೋದಿಲ್ಲ. ಈಗ ನೆಕ್ಸ್ಟ್ ನೀನು ನೋಡುವ, ಈಗ ಕಾಣ್ತು ಒಂದು ವೇವ್ ಕಾಣ್ತಾ ಇದೆ. ಸ್ಲೋ ಆಗಿ ನೋಡ್ಬೇಕು, ಇಲ್ಲಾಂದ್ರೆ ಅರ್ಜೆಂಟ್ ಮಾಡಿ ಹೋಗ್ಬೋದು. ಇಲ್ಲ ಬುದ್ಧಿ ನಾವು ನೋಡ್ತಾ ಇದ್ದಾರೆ ಯಾವ ರೀತಿ ಅಂತ ನೋಡಬೇಕಾಗಿದೆ. ಏನು ಕಾಣ್ತದ ನೋಡ್ತಾ ಇದ್ರೆ ಈಗ ಅದರ ಒಂದು ಅನುಭವ ಈಗ ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ ನಮ್ಮ ನಫಲ್ ಅವರು. ಈಗ ನೋಡಿ ಅದುಂಟಲ್ಲ ಅಷ್ಟು ಲಾಂಗ್ ಆಗಿ ಕಾಣ್ತದಲ್ಲ, ಅದರಲ್ಲಿ ನೋಡುವಾಗ ನಮ್ಮ ಎದುರುಗಡೆ ಬಂದಾಗೆ ಕಾಣ್ತದೆ. ನೋಡುವಾಗ ಫುಲ್ ಹತ್ತಿರದಿಂದ ಕಾಣ್ತದೆ. ಗೈಸ್ ನಮಗೆ ನಿಮಿಷ ನೋಡುವಾಗ ಅಂತ ಆಗ್ತದೆ, ಆದರೆ ಸಮಯದ ಅಭಾವ ತುಂಬ ಇರುವುದರಿಂದ ಇದಾಗಿಲ್ಲ ಗೈಸ್. ನಾವೀಗ ಹೋಗುವಂತ ಮನಸ್ಸಿಲ್ಲ. ಮೇಲೆಯಿಂದ ಕೆಳಗೆ ಬಂದು ಈಗ ಒಂದು ರಸ್ತೆಗೆ ಈಗ ನಾವು ಹೊರಡ್ತಾ ಇದ್ದೇವೆ. ಇದರ ಬಗ್ಗೆ ಮಾರ್ಕೋನಿ ರೀತಿಯ ಅಲ್ಲಿ ಒಂದು ಮೇಲೆ ಒಂದು ನೋಡಿದ ಒಂದು ವ್ಯೂ ನಿಮಗೆ ಹೇಗೆ ಅನಿಸಿತು? ಹೇಳಿ ವ್ಯೂ ಹೇಗೆ ಅನಿಸಿತು ನಿಮಗೆ? ಈಗ ನಾವು ಗೇಟಿಂದ ಹೊರಗೆ ಹೋಗ್ತಾ ಇದ್ದೇವೆ. ಒಂದು ಲೈಟ್ ಹೌಸ್ ನೋಡಿ ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿಂದ ಒಂದು ಅಲ್ಲಿ ನೋಡ್ಬೋದು ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಆ ಒಂದು ಲೈಟ್ ಹೌಸ್. ಅಲ್ಲಿಂದ ನಾವು ಆ ಒಂದು ತುದಿಯಿಂದ ನಾವು ಈಗ ಕೆಳಗೆ ಇಳಿದು ಈಗ ಹೋಗ್ತಾ ಇದ್ದೇವೆ ಬೀಚ್ ಕಡೆಗೆ. ಗೈಸ್ ನಾವೀಗ ಇಲ್ಲಿಂದ ನಾವು ಬೀಚಿನ ಹತ್ರ ಬಂದಿದ್ದೇವೆ. ಈಗ ಬೀಚಿನಲ್ಲಿ ಒಂದು ನೋಡುವಾಗಲೇ ಒಂದು ವ್ಯೂ, ಅತ್ಯಂತ ಸುಂದರವಾದಂಥ ಒಂದು ವ್ಯೂ ಕಾಣ್ತಾ ಇದೆ. ನೋಡುವ ಅಲ್ಲಿಗೆ ನಾವು ಹೋಗುವ. ಗೈಸ್ ಇಲ್ಲಿಂದ ಒಂದು ಸುಂದರವಾದಂಥ ಒಂದು ನೋಟ. ಕಡಲ ಕಿನಾರೆಗೆ ನಮ್ಮ ಒಂದು ಪಯಣ ಈಗ ಸಾಗ್ತಾ ಇದೆ, ಹೀಗೇನೆ ಮುಂದುವರಿತಾ ಇದೆ. ನಮ್ಮ ಇಬ್ಬರು ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ತಾ ಇದ್ದಾರೆ. ಒಂದು ಇಲ್ಲಿಯ ಒಂದು ಎಕ್ಸ್ಪೀರಿಯನ್ಸ್ ಅವರಿಗೆ ತುಂಬ ಒಂದು ಇಷ್ಟ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದಾರೆ ಸುಂದರವಾದ ನೋಟ. ಲೈಟ್ ಹೌಸ್ ಕೂಡ ಅಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ. ಅಷ್ಟೊಂದು ಅಲ್ಲಿಂದ ನಾವೀಗ ನೋಡ್ಬೋದು. ಅಲ್ಲಿ ಅಂಗಡಿ ಕೂಡ ಇದೆ. ಇಲ್ಲಿ ಎಲ್ಲ ಮೋಜಿ ಮಸ್ತಿ ಮಾಡ್ತಾ ಇದ್ದಾರೆ. ಎಲ್ಲರೂ ಈಗ ಒಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ ಏನು ಸಾಮಂತಿಗ ಈಗ ಒಂದು ಸುಂದರವಾದಂತಹ ಈ ಒಂದು ಬೀಚ್ನಲ್ಲಿ ಜನ ಒಂದು ತುಂಬ ಒಂದು ಜಾಸ್ತಿ ಆಗಿರ್ತಾರೆ. ನೀರು ಕೂಡ ನೋಡ್ಬೋದು. ಇಲ್ಲಿ ಮಜ್ಜಾಲಿ ಮಾಡ್ತಾ ಇದ್ದಾರೆ. ಈಗ ಒಂದು ಶಾಂತವಾದಂಥ ಒಂದು ಬೀಚ್ ಅಂತ ಹೇಳ್ಬೋದು. ಜನರು ಕೂಡ ಇಲ್ಲಿ ಒಂದು ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್
ಇದು ಪ್ರತಿಮೆ. ಒಂದು ಸೂಕ್ಷ್ಮತೆಯಿಂದ ಈ ಒಂದು ಗೊಬ್ಬರವನ್ನು ಮಾಡ್ತಾ ಇದ್ದಾರೆ ನಮ್ಮ ಸವಾದ್ನವರು ಒಂದು ಮತ್ತೆ ಅದನ್ನು ಮರಳಿ ಪ್ರಯತ್ನ ಮಾಡು ಎಂಬ ಒಂದು ಒತ್ತಡದೊಂದಿಗೆ ಈಗ ಮತ್ತೆ ಮಾಡ್ತಾ ಇದ್ದಾರೆ. ಈಗ ಮೇಲೆ ಮಾಡಿ ಒಂದು ಅನುಭವವನ್ನು ಇದು ಮಾಡ್ತಾ ಇದ್ದಾರೆ. ಗೊಬ್ಬರ ಈಗ ಒಂದು ಸ್ಟೈಲ್ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನು ಆಗ್ತಾ ಹೀಗೆ ಒಂದು ಸತತ ಪ್ರಯತ್ನ. ಈ ಜುಲಾಬಿ ಮಾಡ್ತಾ ಇದ್ದಾರೆ. ಜುಲಾಬಿ ಮತ್ತೆ ಅಲ್ಲಿ ಕೆಳಗೆ ಮತ್ತೆ ಇಲ್ಲ ಸ್ವಲ್ಪ ಒಂದು ಅಲೆಗಳ ಈ ಒಂದು ಸತ್ತಿನಲ್ಲಿ ಈಗ ನಾವು ಕೂಡ ಒಂದು ಇದರ ಒಂದು ವ್ಯೂವನ್ನು ಅನುಭವಿಸ್ತಾ ಈಗ ಕಡಲ ಒಂದು ಅಲೆ ಒಂದು ಅತ್ಯಂತ ಸುಂದರವಾದಂಥ ಈ ಒಂದು ವಾತಾವರಣದಲ್ಲಿ ನಾವೀಗ ಒಂದು ವೀಕ್ಷಣೆ ಮಾಡ್ತಾ ಇದ್ದೇವೆ. ನಮ್ಮ ಫ್ರೆಂಡ್ಸ್ ಎಲ್ಲ ಮತ್ತೆ ವೀಕ್ಷಣೆ ಮಾಡ್ತಾ ಇದ್ದೇವೆ. ಈಗ ಇದನ್ನು ವೀಕ್ಷಣೆ ಮಾಡಿ ಮತ್ತೆ ನಾವು ಹೋಗುವಂಥ ಒಂದು ಈಗ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.